ಒಂದು ಈ ದಿನ ವಿಶೇಷತೆ ಹೇಳಿ ಮೇಡಮ್, ಅಭಿವೃದ್ಧಿ ಕಾರ್ಯಗಳೆಲ್ಲ ಹೇಳಿ ಮೇಡಮ್. ನಮಸ್ತೆ ಸರ್, ನನ್ನ ಹೆಸರು ಮಂಜುಳಾ ಅಂತ. ಓಕೆ, ಬೆಂಗಳೂರು ಹೆಬ್ಬಾಳದಿಂದ ಮಾತಾಡ್ತಿರೋದು, ಕಾಂಗ್ರೆಸ್ ಕಾರ್ಯಕರ್ತರು. ಓಕೆ, ಇಲ್ಲಿ ಆನಂದ್ ಸರ್ ಅಂತಂದ್ರೆ SC ಸರ್. ಯಾಕಂತಂದ್ರೆ ಪ್ರತಿ ವರ್ಷ ಇದೇ ತರ ಒಂದು ಹುಟ್ಟಹಬ್ಬನ ಆಚರಿಸ್ತಾರೆ. ಸಾವಿರಾರು ಜನ ಇವತ್ತು ನೋಡ್ಬೋದು ನೀವು, ಒಂದು 3,000 ಜನ ಬಂದು ಇಲ್ಲಿ ಊಟ ಮಾಡ್ತಿದ್ದಾರೆ. ಓಕೆ, ಸೊ ಮತ್ತೆ ಅವರು ಮಾಡಿದ ಕಾರ್ಯ ಹೇಳಕ್ಕೆ ಆಗಲ್ಲ. ಹೇಳ್ತಂತಂದ್ರೆ ಬಡವರಿಗೆ ಅಂತಂದಾಗ ಒಂದು ಕೈ ಮೇಲೇನೆ ಇರುತ್ತೆ ಹೊರತು ಅವ್ರಿಗೆ ಯಾವಾಗ ಹೋಗ್ಲಿ. ಓಕೆ, ಮೊದಲಾಗಿ MLA ಸರ್ ಇದ್ದಾರೆ. ಓಕೆ, ನಮ್ ಸುರೇಶ್ ಇದ್ದಾಗ ನಿಜವಾಗ್ಲೂ ನಮ್ಗೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಆತರ ಒಂದು ಬೈಟಿ ಸುರೇಶ್ ಅವರನ್ನ ನಾವು ಇದಾಗಿ ಬರ್ದಿರೋದಕ್ಕೆ, ಓಕೆ, ನಮ್ಮ MLA ಆಗಿ ಬರ್ದಿರೋದಕ್ಕೆ. ಮತ್ತೆ ಅವ್ರು ಇವಾಗ ಕೋಲಾರ ಉಸ್ತುವಾರಿ ಸಚಿವರು ಸಹ ಆಗಿದ್ದಾರೆ. ಸೊ ಅವ್ರಿಗೆ ನಾವು ತುಂಬಾ ಧನ್ಯವಾದಗಳು ಹೇಳ್ತಿದ್ವಿ. ಅವ್ರು ಯಾರೇ ಹೋಗ್ಲಿ, ಯಾವಾಗ ಹೋಗ್ಲಿ, ಓಕೆ, ಜನನ ಸ್ಪಂದಿಸ್ತಾರೆ. ಬೆಳಿಗ್ಗೆಯಿಂದ ಒಂದು 11 ಗಂಟೆವರೆಗೂ ಅವ್ರದೇ ಒಂದು ಇದಾಗಿದೆ, ಒಂದು ಟೈಮಿಂಗ್ಸ್ ಅಂತ ಜನಗಳಿಗೋಸ್ಕರ ಇಟ್ಟಿರ್ತಾರೆ. ಅದೇ ರೀತಿನೇ ಆನಂದ್ ಸರ್ ಸಹ. ಓಕೆ, ಅದೇ ರೀತಿನೇ ಆನಂದ್ ಸರ್ ಸಹ. ಓಕೆನಾ, ಪ್ರತಿ ಯಾರಾಗ್ಲಿ ಸ್ಕೂಲ್ ಆಗಿರ್ಬೋದು, ಇಲ್ಲ ಒಂದು ಮನೆ ಕಟ್ಟಿರೋದಾಗಿ ಒಂದು ಅನುಕೂಲತೆಗಾಗಿರ್ಬೋದು, ಇಲ್ಲ ಒಂದು ಅವ್ರಿಗೆ ಕಷ್ಟ ಅಂತ ಹೇಳಿರ್ಬೋದಾಗಿರ್ಬೋದು. ಓಕೆನಾ, ಸೊ ಬಡವರಿಗೆ ಅಂತಂದ್ರೆ ನಿಜವಾಗಿ ಅವ್ರು ಸ್ಪಂದಿಸ್ತಾರೆ. ಅವ್ರಿಗೆ ಇಂತ ಒಂದು MLA ಆಗಿರ್ಬೋದು, ಮತ್ತೆ ಕಾರ್ಪೊರೇಟ್ ಬರ್ದಿರೋಕೆ ನಿಜವಾಗ್ಲೂ ನಮ್ಮ ಕ್ಷೇತ್ರ ನಿಜವಾಗಿ ಪುಣ್ಯ ಅಂತ ಹೇಳ್ತೀವಿ. ಮತ್ತೆ ಒಂದು ಪ್ರತಿ ವರ್ಷ ಇದೇ ತರ ಇರುತ್ತೆ ಸರ್. ಸಾವಿರಾರು ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಒಂದು ದೇವಸ್ಥಾನದಲ್ಲಿ ಅವ್ರು ಮಾಡಿರೋ ಅಭಿವೃದ್ಧಿ ಇದು ಅಂತಂದ್ರೆ ಒಂದು ರೋಡ್ ಆಗಿರ್ಬೋದು, ಮತ್ತೆ ದೇವಸ್ಥಾನ ಇಲ್ಲಿ ಹೆಬ್ಬಾಳದಲ್ಲಿರೋ ಪ್ರತಿ ದೇವಸ್ಥಾನಗಳಲ್ಲೂ ಅನ್ನದಾನ ಮಾಡಿಸ್ತಾರೆ. ಓಕೆನಾ, ಬಡವ್ರು ಬಂದಾಗ ಅವ್ರಿಗೆ ಎಜುಕೇಶನ್ ನೋಡ್ತಾರೆ. ಓಕೆನಾ, ಅವ್ರ ಮನೆಗಳಿಗೆ ಬಡವರಿಗೆ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಗೆ ಹೋದಾಗ ಖಂಡಿತ ಅವರು ಸಹಾಯ ಮಾಡ್ಕೊಡ್ತಾರೆ. ಯಾವತ್ತೂ ಇಲ್ಲ ಅಂತ ಒಂದು ಮಾತು ಹೇಳಲ್ಲ ಸರ್. ಇಲ್ಲ ಅಂತ ಹೇಳೋದಿಲ್ಲ, ಇಲ್ಲ ಅಂತ ಒಂದು ಮಾತು ಸಹ ಅವ್ರು ಹೇಳೋದಿಲ್ಲ. ಓಕೆನಾ, ಯಾವಾಗೇ ಹೋಗ್ಲಿ ಅವರು. ಓಕೆ, ಒಂದು ಹೆಲ್ಪಿಂಗ್ ಆಗಿರ್ಬೋದು, ಸಮುದಾಯ ಭವನ ಕಟ್ಕೊಟ್ಟಿದ್ದಾರೆ. ಓಕೆನಾ, ಮಕ್ಕಳಿಗೆ ಎಜುಕೇಶನ್ ಇದೆ. ನಮ್ಮ ಸ್ಕೂಲ್ ಇದರಲ್ಲಿ ಕಾಲೇಜ್ ಇರಲಿಲ್ಲ ಆಕ್ಚುಲಿ, ಹೆಬ್ಬಾಳ ಸ್ಕೂಲಲ್ಲಿ. ಸೊ ನಾವು ಕಾಲೇಜ್ಗೆ ಹೋಗ್ಬೇಕಂದ್ರೆ ಎಲ್ಲಂತಾಗ ಹೋಗ್ಬೇಕಾಗಿತ್ತು. ಇವಾಗ ಕಾಲೇಜ್ ಮಕ್ಕಳಿಗೆ ಇಲ್ಲಿ ಹೆಬ್ಬಾಳ ಕ್ಷೇತ್ರದ ಮಕ್ಕಳಿಗೆ ತುಂಬಾ ಅನುಕೂಲ ಆಗಿದೆ. ಸೊ ಆನಂದ್ ಸರ್ ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಓಕೆನಾ, ಅವರೇ ಒಂದು MLA ಆಗ್ಬೇಕು, ಮತ್ತೆ ನಮ್ಗೆ ಕಾರ್ಪೊರೇಟ್ ಅವರೇ ಬರ್ಬೇಕು. ಸೊ ನಾವ್ ಹೇಳೋದು ನಮ್ಮ ಹೆಬ್ಬಾಳ ಕ್ಷೇತ್ರ ಮಹಿಳಾ ಪರವಾಗಿ. ಓಕೆ, ಆನಂದ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು, ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತೀವಿ ಸರ್. ನನ್ನ ಹೆಸರು ಮಂಜುಳಾ ಅಂತ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಿಂದ ಮಾತಾಡ್ತಿರೋದು. ಮತ್ತೆ ಮೊದಲಿಗೆ BBMP ಸದಸ್ಯರಾದ ಆನಂದ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ನಮ್ಮ ಕಡೆಯಿಂದ. ಸರ್ ಹೇಳಿಲ್ಲ ಸರ್, ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಆನಂದ್ ಸರ್, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆನಂದ್ ಸರ್. ಸೊ ಅವರು ಅಭಿವೃದ್ಧಿ ಕಾರ್ಯಕ್ರಮ ಹೇಳ್ಬೇಕು ಅಂತಂದ್ರೆ ಇಲ್ಲಿ ನಮ್ಗೊಂದು ಸ್ಕೂಲ್ ಇರ್ಲಿ, ಕಾಲೇಜ್ ಇರ್ಲಿಲ್ಲ, ಮತ್ತೆ ಸಮುದಾಯ ಭವನ ಇರ್ಲಿಲ್ಲ, ನೀರಿನ ಪ್ರಾಬ್ಲಮ್ ಇತ್ತು, ರೋಡ್ ಪ್ರಾಬ್ಲಮ್ ಇತ್ತು. ಓಕೆನಾ, ಮತ್ತೆ ಬೀದಿ ದೀಪಗಳದ್ದು ಪ್ರಾಬ್ಲಮ್ ಇತ್ತು. ಓಕೆ, ಸೊ ಎಲ್ಲಾ ತರಹದನ್ನು ಅವರು ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ. ಸೊ ಆನಂದ್ ಸರ್ ಆಗಿರ್ಬೋದು, ಇಲ್ಲ MLA ಸುರೇಶ್ ಆಗಿರ್ಬೋದು. ಸೊ ಅವ್ರು ಬಂದ್ಮೇಲೆ ನಿಜಕ್ಕೂ ಹೆಬ್ಬಾಳ ಕ್ಷೇತ್ರ ನಮ್ಮ ಕ್ಷೇತ್ರ ತರ ಬೇರೆ ಎಲ್ಲೂ ಇಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ. ಯಾಕಂತಂದ್ರೆ ಯಾವುದೇ ರೀತಿಯಲ್ಲಿ ನಮ್ಗೆ ತೊಂದರೆ ಇಲ್ಲ ಸರ್. ನೀರಿಂದ ಆಗಿರ್ಬೋದು, ಒಂದು ಸಮುದಾಯ ಭವನ ಕಟ್ಬೇಕು, ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನಮ್ಗೂ ಅಲ್ಲಿ ಮಧ್ಯೆ ಮಾಡ್ಬೇಕು, ಚೌಕಲ್ಲಿ ಲ್ಯಾಪ್ಟಾಪ್ ಆಗಿರ್ಬೋದು, ಇಲ್ಲ ಒಂದು ಮಿಷಿನ್ ಸರ್, ಇವಾಗ ಮಿಷಿನ್ ಕೊಡ್ತಾರೆ. ಓಕೆ, ಲ್ಯಾಪ್ಟಾಪ್ ಅಂಗವಿಕಲರಿಗೆ ಮತ್ತೆ ವೆಹಿಕಲ್ ಕೊಡ್ತಾರೆ, ಗಾಡಿಗಳು ಕೊಡ್ತಾರೆ. ಸೊ ಎಷ್ಟೊಂದು ಅನುಕೂಲ ಅಂತ ಮಾಡಿ ಕೊಟ್ಟಿದ್ದಾರೆ ಸರ್. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಯಾವತ್ತೂ ಸಹ ನಾವು ಹೋದಾಗ ಯಾವ್ದು ಸಹ ಇಲ್ಲ ಅಂತ ಏನು ಕಳ್ಸಲ್ಲ. ಯಾವುದೇ ಒಂದಾಗ್ಲಿ, ಒಂದು ಬುಕ್ಸ್ ಆಗಿರ್ಬೋದು, ಒಂದು ಎಜುಕೇಶನ್ ಆಗಿರ್ಬೋದು. ಸೊ ಅದು ಮತ್ತೆ ನಮ್ಮಲ್ಲಿ MLA ಸರ್ ಸುರೇಶನ್ ಅಂತ ಇದ್ದಾರೆ, MLA ಸರ್ ಸುರೇಶನ್ ಇದಾರಲ್ಲ. ಸೊ ಅವ್ರ ಮನೆಗೆ ಡೈಲಿ 11 ಗಂಟೆವರೆಗೂ ಅವರು ಯಾರು ಬಂದ್ರು ಅಲ್ಲಿ ಹೋಗಿ ಅವ್ರಿಗೆ ಅನುಕೂಲ ಮಾಡ್ತಿರ್ತಾರೆ. ಅವರ ಎಜುಕೇಶನ್ ಎಲ್ಲ ಮಾಡ್ತಿರ್ತಾರೆ. ಆತರ ಒಂದು MLA ಮತ್ತೆ ನಮ್ಮ BBMP ಸದಸ್ಯರು ಆನಂದ್ ಸರ್ ಪಡೆಯಕ್ಕಿದ್ದು. ಸೊ ಒಂದ್ ಸೆಕೆಂಡ್ ನಮ್ಮ ಹೆಬ್ಬಾಳದ ಹೆಣ್ಮಕ್ಳ ಪರವಾಗಿ ಆನಂದ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ. ಶುಭಾಶಯಗಳು ಆನಂದ್ ಕುಮಾರ್ ಸರ್. ಹುಟ್ಟುಹಬ್ಬದ ಶುಭಾಶಯಗಳು ಸರ್.